ರೀ ಹ್ಞೂ ಕಾಫಿ. ಥ್ಯಾಂಕ್ ಯು. ಟೇಸ್ಟ್ ತುಂಬ ಚೆನ್ನಾಗಿದೆ ಶ್ಯಾಮ. ಥ್ಯಾಂಕ್ ಯು. ಓಕೆ ನೋ ಪ್ರಾಬ್ಲಮ್ ರಾಜೇಶ್ವರಿ. ನೀವು ಬರೋದ್ರಲ್ಲಿ ನಾನು ಎಲ್ಲ ಏರ್ಪಾಡು ಮಾಡ್ಸಿರ್ತೀನಿ. ನೀವು ಆರಾಮಾಗಿ ಬನ್ನಿ. ಓಕೆ, ಥ್ಯಾಂಕ್ ಯು. ಯಾರಾದರೂ ಗೆಸ್ಟ್ ಬರ್ತಿದ್ದಾರಾ ಮಮ್ಮಿ? ಹೌದು ಕಂದ, ಸಂಜೆ ನಮ್ ಲೇಡೀಸ್ ಕ್ಲಬ್ನವ್ರು ಬರ್ತಿದ್ದಾರೆ. ನಮ್ ಮನೇಲಿ ಕಿಟ್ಟಿ ಪಾರ್ಟಿ ಇದೆ. ಹೌದಾ? ಹಾಗಾದ್ರೆ ಆ ಪಾರ್ಟಿಲಿ ನಾವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದಾ? ಅದು ನಮ್ ಲೇಡೀಸ್ ಪಾರ್ಟಿ ಅಖಿಲ್. ಸುಮ್ಮನೆ ಹೇಳಿದ್ದು ಮಮ್ಮಿ. ನೀವು ಎಂಜಾಯ್ ಮಾಡಿ. ನನಗೆ ಆಫೀಸಲ್ಲಿ ಕೆಲಸ ಇದೆ, ಹೊರಡಬೇಕು. ಶ್ಯಾಮ, ಪಾರ್ಟಿ ಆಗೋವರೆಗೂ ಮಮ್ಮಿಗೆ ಹೆಲ್ಪ್ಗೆ ಪಕ್ಕದಲ್ಲೇ ಇರು, ಸರಿನಾ? ಸರಿ ರೀ. ಓಕೆ, ಹೋಗಿ ಬರ್ತೀನಿ ಮಮ್ಮಿ. ಸರಿ ಕಂದ, ಬಾಯ್. ಅತ್ತೆ ಫ್ರೆಂಡ್ಸ್ ಬಂದಾಗ ನಾನು ಮನೇಲಿ ಇಲ್ದೇ ಇರೋದೇ ಬೆಟರ್. ಇದ್ರೆ ಐಶ್ವರ್ಯಂಗ್ ಮದ್ವೆಯಾಗಿ ತುಂಬಾ ವರ್ಷ ಆಯ್ತಲ್ಲ, ಇನ್ನೂ ಮಕ್ಕಳಾಗ್ಲಿಲ್ವಾ ಅಂತ ನನ್ ಪ್ರೆಗ್ನೆನ್ಸಿ ಬಗ್ಗೆ ಏನೇನೋ ಪ್ರಶ್ನೆ ಕೇಳ್ತಾರೆ. ಅದರಿಂದ ಅತ್ತೆಗೆ ನನ್ ಮೇಲೆ ಕೋಪ ಬರಬಹುದು. ಅತ್ತೆಗೆ ಕೋಪ ಬರ್ಬೇಕಾಗಿರೋದು ನನ್ನ ಮೇಲಲ್ಲ, ಆ ಶ್ಯಾಮನ್ ಮೇಲೆ. ಸೊ ಅತ್ತೆ ಫ್ರೆಂಡ್ಸ್ ಬರೋಷ್ಟ್ರಲ್ಲಿ ನಾನು ಮನೇಲಿರಬಾರ್ದು. ಮನೇಲಿರೋ ಶ್ಯಾಮನ್ ಮೇಲೆ ಅತ್ತೆಗೆ ಕೋಪ ಬರೋ ಹಾಗೆ ಮಾಡಬೇಕು. ಎಸ್, ರಂಜನಿನ ಯೂಸ್ ಮಾಡ್ಕೋಬೇಕು. ಏನ್ ರಂಜನಿ, ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ಅದೇ ಶ್ಯಾಮ ವಿಷಯ ಐಶ್ವರ್ಯ. ಶ್ಯಾಮನ್ ಬಗ್ಗೆನಾ? ಶ್ಯಾಮನ್ ಬಗ್ಗೆ ನೀನ್ ಅಷ್ಟೊಂದೇನ್ ಯೋಚನೆ ಮಾಡ್ತಿದ್ಯಾ? ನೀನ್ ಹೇಳಿದ ವಿಷಯನೇ. ಶ್ಯಾಮಂಗೆ ಇಂಗ್ಲಿಷ್ ಬರಲ್ಲ ಅಂತ ನಿಮ್ಮತ್ತೆಗೆ ಅರ್ಥ ಆಗೋ ಹಾಗೆ ಮಾಡಿ ಶ್ಯಾಮ ಮೇಲೆ ಅವರಿಗೆ ಕೋಪ ಬರೋ ಹಾಗೆ ಮಾಡು ಅಂದ್ಯಲ್ಲ. ಅದೇ ಹೇಗ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಹಾಗ್ ಮಾಡೋದಕ್ಕೆ ಇವಾಗ ನಿಂಗ್ ಒಂದ್ ಒಳ್ಳೆ ಅವಕಾಶ ಬಂದಿದೆ. ಒಳ್ಳೆ ಅವಕಾಶನಾ? ಏನದು? ಈವ್ನಿಂಗ್ ಮನೇಲಿ ಒಂದು ಕಿಟಿ ಪಾರ್ಟಿ ಇದೆ. ಅತ್ತೆ ಫ್ರೆಂಡ್ಸ್ ಬರ್ತಿದ್ದಾರೆ. ನನಗೇನೋ ಕೆಲ್ಸ ಇದೆ ಅಂತ ಹೇಳಿ ನಾನು ಹೊರಗಡೆ ಹೋಗಿ ಬರ್ತೀನಿ. ಅತ್ತೆ ಫ್ರೆಂಡ್ಸ್ ಮುಂದೆ ಶ್ಯಾಮನ್ನ ನೀನೊಂದು ಆಟ ಆಡಿಸ್ಬೋದು. ಶ್ಯಾಮಂಗೆ ಇಂಗ್ಲಿಷ್ ಬರ್ದೇ ಇದ್ದಿದ್ದಕ್ಕೆ ಅವ್ರು ಎಲ್ರೂ ಶ್ಯಾಮನ್ನ ಇನ್ಸಲ್ಟ್ ಮಾಡೋ ಹಾಗೆ ನೀನ್ ಮಾಡ್ಬೇಕು. ಅದು ತನಗ್ ಮಾಡ್ತಿರೋ ಇನ್ಸಲ್ಟ್ ಅಂತ ನಮ್ಮತ್ತೆಗೆ ಫೀಲ್ ಆಗ್ಬೇಕು. ಶ್ಯಾಮನ್ ಮೇಲೆ ನಮ್ಮತ್ತೆಗೆ ಅತಿಯಾದ ಕೋಪಾನೂ ಬರ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು. ನೋಡ್ತಾ ಇರು ಶ್ಯಾಮನ ಹೇಗ್ ಆಡಿಸ್ತೀನಿ ಅಂತ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಶ್ಯಾಮ, ವಸಂತ ಅವರಿಗೆ ನಿನ್ ಮೇಲೆ ಕೋಪ ಬರೋದಷ್ಟೇ ಅಲ್ಲ, ನಿನ್ ಕುತ್ತಿಗೆ ಹಿಡಿದು ಮನೆಯಿಂದ ಹೊರಗೆ ಹಾಕಿ ನಿನ್ ಪ್ಲೇಸ್ಗೆ ನಾನ್ ಬರೋ ಹಾಗೆ ಮಾಡ್ಕೋತೀನಿ. ನೋಡ್ತಾ ಇರು. ಕಿಟ್ಟಿ ಪಾರ್ಟಿ ಅಂದ್ರೆ ನಿಮ್ ಫ್ರೆಂಡ್ಸ್ ತುಂಬಾ ಜನ ಬರ್ತಾರಲ್ವಾ ಅತ್ತೆ? ಹೌದಮ್ಮ, ಬರ್ತಾರೆ. ಹಾಗಾದ್ರೆ ಪಾರ್ಟಿ ಟೈಮ್ಗೆ ಮಕ್ಕಳನ್ನ ಕರ್ಕೊಂಡು ನಾನ್ ಹೊರಗಡೆ ಹೋಗ್ತೀನಿ ಅತ್ತೆ. ಯಾಕೆ? ಯಾಕೆ ಅಂತಿರಲ್ಲ ಅತ್ತೆ, ಅವ್ರ ಪಾರ್ಟಿ ಟೈಮಲ್ಲಿ ಮನೇಲೇ ಇದ್ರೆ ಪಾರ್ಟಿ ಮಧ್ಯ ಬಂದು ಏನಾದ್ರೂ ಗಲಾಟೆ ಮಾಡಿ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಿರ್ತಾರೆ. ನಿಮ್ ಫ್ರೆಂಡ್ಸ್ ಎಲ್ಲರ ಮುಂದೆ ಮಕ್ಳು ಹಾಗೆ ಮಾತಿಗೆ ಡಿಸ್ಟರ್ಬ್ ಮಾಡ್ತಿದ್ರೆ ಚೆನ್ನಾಗಿರತ್ತಾ? ಅದು ಸರಿನೇ. ಹಾಗಾದ್ರೆ ಅವ್ರನ್ನ ಆರಾಮವಾಗಿ ಯಾವ್ದಾದ್ರೂ ಪಾರ್ಕ್ ಕರ್ಕೊಂಡು ಹೋಗೋ. ಸರಿ ಅತ್ತೆ. ಅಂದ್ಹಾಗೆ ಅತ್ತೆ, ಈ ಕಿಟ್ಟಿ ಪಾರ್ಟಿ ವಿಷಯ ಐಶ್ವರ್ಯಾಗ್ ಹೇಳಿದ್ರಾ? ಇಲ್ಲಮ್ಮ, ಇನ್ನೂ ಹೇಳಿಲ್ಲ. ಅದ್ಯಾಕತ್ತೆ, ಅವಳಿಗೆ ಯಾಕೆ ಹೇಳಲಿಲ್ಲ? ನಮ್ಮನೇಲಿ ಯಾವ ಪಾರ್ಟಿ ಇದ್ರೂ ಅವಳೇ ಅಲ್ವಾ ಹತ್ರ ಇದ್ದು ಎಲ್ಲ ಏರ್ಪಾಟ್ ಮಾಡೋದು? ಹೇಳ್ತೀನಮ್ಮ, ಇವಾಗಷ್ಟೇ ಫೋನ್ ಬಂದಿದ್ದಲ್ವಾ. ಬಾ ಐಶ್ವರ್ಯ, ಬಾ. ನಿನ್ ವಿಷಯನೇ ಮಾತಾಡ್ತಿದ್ವಿ. ಏನತ್ತೆ? ಈವ್ನಿಂಗ್ ನಮ್ ಮನೇಲಿ ಕಿಟ್ಟಿ ಪಾರ್ಟಿ ಇದೆ. ನಮ್ ಲೇಡೀಸ್ ಕ್ಲಬ್ನವರೆಲ್ಲ ಬರ್ತಿದ್ದಾರೆ. ಜೊತೆಲಿದ್ದು ನೀನೇ ಎಲ್ಲ ಏರ್ಪಾಡು ಮಾಡ್ಬೇಕು. ಖಂಡಿತ ಅತ್ತೆ,
ಎಲ್ಲಾ ಏರ್ಪಾಡ್ನು ನಾನೇ ಜೊತೆಗಿದ್ ನೋಡ್ಕೋತೀನಿ. ಪಾರ್ಟಿ ಪೂರ್ತಿ ಆಗೋವರೆಗೂ ನಾನ್ ನಿಮ್ ಪಕ್ಕದಲ್ಲೇ ಇರ್ತೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಐಶ್ವರ್ಯ, ಥ್ಯಾಂಕ್ ಯು ವೆರಿ ಮಚ್. ಏನಿದು, ಇವಳು ಮನೇಲಿರಲ್ಲ ಹೊರಗಡೆ ಹೋಗ್ತೀನಿ ಅಂದ್ಲಲ್ಲ, ಈಗ ಹೀಗ್ ಮಾತಾಡ್ತಿದ್ದಾಳೆ? ಹೌದು, ಇವತ್ತು ಡೇಟ್ ಎಷ್ಟಕ್ಕ? ಡಿಸೆಂಬರ್ 3 ಐಶ್ವರ್ಯ. ಓ 3. ಶೆಟ್. ಇವತ್ತು ನಮ್ಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ. ನಾನು ಅರುಣ್ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹೌದಾ? ನೀನು ಅರುಣ್ ಹಾಸ್ಪಿಟಲ್ಗೆ ಹೋಗ್ಬೇಕಾ? ಹೌದತ್ತೆ, ಹೋಗ್ಬೇಕು. ಹೋಗ್ಲಿ, ಡಾಕ್ಟರ್ ಅಪಾಯಿಂಟ್ಮೆಂಟ್ನ ನಾಳೆ ಪೋಸ್ಟ್ಪೋನ್ ಮಾಡಿದ್ರೆ? ಡಾಕ್ಟರ್ ಅಪಾಯಿಂಟ್ಮೆಂಟ್ ಯಾಕತ್ತಿಗೆ? ಇವನ್ ಸಡನ್ ಆಗಿ ಸೀನಿಗೆ ಯಾಕೆ ಬಂದ? ಅಪಾಯಿಂಟ್ಮೆಂಟ್ ಇಲ್ಲ ಅನ್ನೋ ವಿಷಯನ ಹೇಳ್ಬಿಡ್ತಾನ ಹೇಗೆ? ಕರ್ಮ. ಅದೇ ಅರುಣ್, ಇವತ್ತು ಈವ್ನಿಂಗ್ ನಿಮ್ಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆಯಂತಲ್ಲ, ನೀನು ಐಶ್ವರ್ಯ ಹಾಸ್ಪಿಟಲ್ಗೆ ಹೋಗ್ಬೇಕಂತಲ್ಲ? ಇವತ್ತು ಸಂಜೆ ಯಾವ ಅಪಾಯಿಂಟ್ಮೆಂಟು ಇಲ್ವಲ್ಲ. ಅರುಣ್, ನೀನು ನನ್ನ ಹಾಗೆ ಮರ್ತ್ಬಿಟ್ಟಿದ್ಯಾ? ಇವತ್ತು ಡೇಟ್ 3 ನಮ್ಗೆ ಡಾಕ್ಟರ್ ಅಪಾಯಿಂಟ್ ಇದೆ ಅಲ್ವಾ? ಯಾರನ್ನ ಹೇಗ್ ಆಡ್ಸೋದು, ಯಾರಿಗೆಲ್ಲಿ ಹೊಡೆಯೋದೋ ಈ ಐಶ್ವರ್ಯಗೆ ಚೆನ್ನಾಗ್ ಗೊತ್ತು. ಹೌದಾ? ಇವತ್ತು 3ನೇ ತಾರೀಕಾ? ಹಾಗಿದ್ರೆ ಇವತ್ತು ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ, ನಾವು ಹೋಗ್ಬೇಕು. ಏನ್ ಮಾಡ್ಲಿ ಐಶ್ವರ್ಯ, ನೀನ್ ಇಲ್ದೆ ಮನೇಲಿ ಕಿಟ್ಟಿ ಪಾರ್ಟಿ ಅಂದ್ರೆ ನಂಗೆ ತುಂಬಾ ಟೆನ್ಷನ್ ಆಗುತ್ತೆ. ಏನು, ಇವತ್ತು ಮನೇಲಿ ಕಿಟ್ಟಿ ಪಾರ್ಟಿ ಇದೆಯಾ? ಹೌದಪ್ಪ. ಕಿಟ್ಟಿ ಪಾರ್ಟಿ ಅಂತಿದ್ದಾರೆ, ಹೋಗ್ಲಿ, ನೀನ್ ಇರ್ಬೋದಲ್ವಾ? ಅಮ್ಮನಿಗೂ ಜೊತೆ ಇದ್ದ ಹಾಗಾಗುತ್ತೆ. ಹೇಗಿರ್ಲಿ ಅರುಣ್, ಮತ್ತೆ ನಾಳೆ ಡಾಕ್ಟರ್ ಸಿಗಲ್ವಲ್ಲ? ಫಾರಿನ್ಗೆ ಹೋಗ್ತೀನಿ ಅಂದ್ರಲ್ಲ. ಹೌದಲ್ವಾ? ಸರಿ ಬಿಡು, ನಾವು ಹಾಸ್ಪಿಟ್ಲಿಗೆ ಹೋಗೋಣ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ, ನಾನಿದ್ದೀನಲ್ಲ, ಏರ್ಪಾಡೆಲ್ಲ ನಾನೇ ನೋಡ್ಕೋತೀನಿ. ಹೌದತ್ತೆ, ಶ್ಯಾಮ ಮನೇಲೇ ಇರ್ತಾಳಲ್ಲ, ಅವಳು ನೋಡ್ಕೋತಾಳೆ. ಜೊತೆಗೆ ಬೋರಮ್ಮ ಕೂಡ ಹೆಲ್ಪ್ ಮಾಡ್ತಾರೆ. ನೀವೇನು ಟೆನ್ಷನ್ ತಗೊಳ್ಬೇಡಿ. ಮೊನ್ನೆ ವಿನಾಯಕ ಚತುರ್ಥಿ ಏರ್ಪಾಡ್ನೆಲ್ಲ ಅವಳೊಬ್ಳೇ ತಾನೇ ನೋಡ್ಕೊಂಡಿದ್ದು. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತಾಳೆ ಬಿಡಿ. ಹಾಗೆ ಈ ಕಿಟಿ ಪಾರ್ಟಿನ ಕೂಡ ಶ್ಯಾಮ ನೀಟಾಗಿ ಅರೇಂಜ್ ಮಾಡಿ ಸಕ್ಸಸ್ಫುಲ್ ಆಗಿ ಮಾಡ್ತಾಳೆ. ನೋಡ್ತಾ ಇರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಕ್ಕ. ಇವಾಗ ಹೀಗೆ ನಗ್ತಾ ಇರು. ಸಂಜೆ ಪಾರ್ಟಿಯಲ್ಲಿ ಅಳೋದಿದೆಯಲ್ಲ. ಬರ್ತೀನಿ. ಸರಿ ಅಕ್ಕ, ಹೋಗ್ ಬರ್ತೀವಿ ಅತ್ತೆ. ಹಾಯ್, ವೆಲ್ಕಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬನ್ನಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಬೋರಮ್ಮ, ಅಮ್ಮೋರೆ, ಎಲ್ಲಿಗೂ ನೀರ್ ಕೊಡು. ಸರಿ ಅಮ್ಮೋರೆ. ಆ ಹುಡುಗಿ ನಿಮ್ 3ನೇ ಸೊಸೆನಾ? ಇಲ್ಲ, ನಮ್ಮ ಐಶ್ವರ್ಯ ಫ್ರೆಂಡ್ ರಂಜನಿ. ಈಗೇನೋ ಐಶ್ವರ್ಯ ಫ್ರೆಂಡೇ. ಬೇಗ ಈ ಮನೆಗೆ ಸೊಸೆಯಾಗಿ ಬರ್ತೀನಿ.
ನಮಸ್ತೆ ಮೇಡಮ್. ಹಾಯ್. ಇಲ್ಲಿ ನೋಡಮ್ಮ, ಹೋಗಿ ಚಿಕ್ಕ ಸೊಸೆನ್ ಕರ್ಕೊಂಡ್ ಬಾ. ಆ ಹುಡ್ಗಿನೇ ಚಿಕ್ಕ ಸೊಸೆ. ಹೌದಾ? ಸಾರಿ ವಸಂತ, ಕೆಲಸದವ್ರ ಜೊತೆ ಕೆಲಸ ಮಾಡ್ತಿದ್ಲಲ್ಲ, ಕೆಲಸದವಳೆ ಅಂತ ಅನ್ಕೊಂಡೆ. ಒನ್ಸ್ ಅಗೇನ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇಟ್ಸ್ ಓಕೆ. ಶ್ಯಾಮಾ, ಅತ್ತೆ ಇಲ್ ಬಾಮ. ಬಂದೆ ಅತ್ತೆ. ಬೋರಮ್ಮ, ಎಲ್ರಿಗೂ ಕೊಡು. ಆಯ್ತಮ್ಮರೇ. ಈ ಹುಡುಗಿನೇ ನನ್ ಚಿಕ್ಕ ಸೊಸೆ ಶ್ಯಾಮಾ. ಇವರು ಮಿಸಸ್ ವಿಮಲಾ ಕೃಷ್ಣಮೂರ್ತಿ. ಹಾಯ್, ನಮಸ್ಕಾರ. ಮಿಸಸ್ ರಾಧಿಕಾ ಸುಬ್ರಾವ್. ಹಾಯ್. ನಮಸ್ಕಾರ. ಇವರು ರಜತಾ ರಾಮಚಂದ್ರ. ಹಾಯ್. ನಮಸ್ತೆ. ಅವರು ಲಕ್ಷ್ಮೀ ನಾರಾಯಣ್. ಹಾಯ್. ನಮಸ್ತೆ. ಶ್ಯಾಮಾ, ಹೋಗಿ ಸ್ನ್ಯಾಕ್ಸ್ ತಗೊಂಡ್ ಬಾ. ಸರಿ ಅತ್ತೆ. ನಾನು ಕೂಡ ಶ್ಯಾಮಾಗ್ ಹೆಲ್ಪ್ ಮಾಡ್ತೀನಿ ಆಂಟಿ. ಬಾ. ವಸಂತ, ಈ ವರ್ಷ ನಮ್ ಲೇಡೀಸ್ ಕ್ಲಬ್ಗೆ ನೀನ್ ಪ್ರೆಸಿಡೆಂಟ್ ಆಗ್ಬೇಕು ಅಂತ ನಾವು ಮಾತಾಡ್ತಿದ್ವಿ. ನಾನಾ? ಎಸ್, ಯು ಆರ್ ದ ರೈಟ್ ಪರ್ಸನ್. ಎಜುಕೇಟೆಡ್ ಫ್ಯಾಮಿಲಿಯಿಂದ ಬಂದವಳು, ದೊಡ್ಡ ಬಿಸ್ನೆಸ್ ಮ್ಯಾನ್ಗೆ ವೈಫ್ ನೀನು, ಸಕ್ಸಸ್ಫುಲ್ ಮಕ್ಕಳು ಸೊಸೆ ಅಂದ್ರು. ಇಷ್ಟು ಜನ ಇರೋ ಇಷ್ಟು ದೊಡ್ಡ ಫ್ಯಾಮಿಲಿನ ಸ್ಟಿಲ್ ಜಾಯಿಂಟ್ ಫ್ಯಾಮಿಲಿ ಆಗಿ ರನ್ ಮಾಡ್ತಿದ್ಯಾ ಅಂದ್ರೆ ಟೋಟಲ್ ಕ್ರೆಡಿಟ್ ಎಲ್ಲ ನಿನಗೆ ಕಣೆ. ಅದಕ್ಕೆ ನಾವೆಲ್ಲ ಡಿಸೈಡ್ ಮಾಡಿ ನಮ್ಮ ಲೇಡೀಸ್ ಕ್ಲಬ್ಗೆ ಪ್ರೆಸಿಡೆಂಟ್ ಮಾಡೋಣ ಅಂತ ನಾವು ಫಿಕ್ಸ್ ಆಗಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಎಕ್ಸ್ಕ್ಯೂಸ್ ಮೀ. ನಾನಾ? ನಿಮ್ಮನ್ನೇ. ಕ್ಯಾನ್ ಐ ಯೂಸ್ ದ ವಾಶ್ರೂಮ್? ನೋ ವಾಶ್ರೂಮ್, ವಾಷಿಂಗ್ ಮಷೀನ್ ರೂಮ್, ಬ್ಯಾಕ್ ಸೈಡ್. ವಾಶ್ರೂಮ್ ಕೇಳಿದ್ರೆ ವಾಷಿಂಗ್ ಮಿಷಿನ್ ರೂಮ್ ಅಂತಿದ್ದಾಳಲ್ಲ. ಅವಳಗ್ ಸರಿಯಾಗಿ ಕೇಳಿಸ್ಲಿಲ್ವಾ? ಎಕ್ಸ್ಕ್ಯೂಸ್ ಮೀ, ಗೋ ದಟ್ ಸೈಡ್. ಥ್ಯಾಂಕ್ ಯು. ಶ್ಯಾಮಾ, ವಾಟ್ ಈಸ್ ಯುವರ್ ಕ್ವಾಲಿಫಿಕೇಶನ್? ನಿಂದು ಯಾವ ಊರು ಅಂತ ಕೇಳ್ತಿದ್ದಾರೆ. ಮೈ ಕ್ವಾಲಿಫಿಕೇಶನ್ ಈಸ್ ಕೃಷ್ಣಾಪುರ ಅಂತ ಹೇಳು. ಮೈ ಕ್ವಾಲಿಫಿಕೇಶನ್ ಈಸ್ ಕೃಷ್ಣಾಪುರ. ವಾಟ್? ಯುವರ್ ಕ್ವಾಲಿಫಿಕೇಶನ್ ಇಸ್ ಕೃಷ್ಣಾಪುರನಾ? ಎಸ್, ಕೃಷ್ಣಾಪುರ. ಏನಿದು ವಸಂತ, ಏನೋ ಕೇಳಿದ್ರೆ ಇನ್ನೇನೋ ಹೇಳ್ತಾಳೆ. ನಿನ್ ಸೊಸೆಗೇನಾದ್ರೂ ಕಿವುಡ? ಇಲ್ಲ ಅರ್ಥ ಆಗಲ್ವಾ? ನೋ 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 ನೋ, ನಾಟ್ ಲೈಕ್ ದ್ಯಾಟ್. ಶಿ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಎಸ್, ಐ ಆಮ್ ಡೆಫ್ ಅಂಡ್ ಡಮ್ ಅಂತ ಹೇಳು. ಎಸ್, ಐ ಆಮ್ ಡೆಫ್ ಅಂಡ್ ಡಮ್.
ವಾಟ್? ಯು ಆರ್ ಡೆಫ್ ಅಂಡ್ ಡಮ್? ಎಸ್, ಐ ಆಮ್ ಡೆಫ್ ಅಂಡ್ ಡಮ್. Vasanta, what is going on here? Is she playing with us? ಸಾರಿ, ನನ್ನ ಚಿಕ್ಕ ಸೊಸೆಗೆ ಎಜುಕೇಶನ್ ಇಲ್ಲ. ಅವಳು ಹಳ್ಳಿಯಿಂದ ಬಂದವಳು. ಅಂದ್ರೆ ಓದು ವಿದ್ಯೆ ಇಲ್ದೇ ಇರೋ ಹಳ್ಳಿ ಹುಡುಗಿನ ನೀನು ಸೊಸೆಯಾಗಿ ಮಾಡ್ಕೊಂಡಿದ್ಯಾ? ಅಂದ್ರೆ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತಾರಲ್ಲ, ಹಾಗ್ ನಡೆದಿದ್ದು ಅಂತ. ಓಕೆ ಓಕೆ. ಆ ರಿಂಗ್ ತುಂಬಾ ಚೆನ್ನಾಗಿದೆ. ದಿಸ್ ಇಸ್ ಮೈ ಬರ್ತ್ಡೇ ಗಿಫ್ಟ್. ನನ್ ಗಂಡ ತುಂಬಾ ಪ್ರೀತಿಯಿಂದ ತುಂಬಾ ಸ್ಪೆಷಲ್ ಆಗಿ ನನಗೋಸ್ಕರ ಮಾಡಿಸಿದ್ದಾರೆ. ಓಹ್, ವೆರಿ ನೈಸ್. ಥ್ಯಾಂಕ್ ಯು ವೆರಿ ಮಚ್. ನೀವು ಸ್ನ್ಯಾಕ್ಸ್ ತಗೊಳ್ಳಿ. ಓಕೆ, ನಾನು ಈಗಲೇ ಬರ್ತೀನಿ. ಇಷ್ಟೋ ತನಕ ಅವಮಾನ ಆಗಿರೋದು ಸಾಕು. ಆ ಕೂಲ್ ಡ್ರಿಂಕ್ಸ್ ಎಲ್ಲ ಬೋರಮ್ಮ ಕೊಡ್ತಾಳೆ ಬಿಡು. ವಸಂತ ಅವ್ರದ್ದು ಎಜುಕೇಟೆಡ್ ಫ್ಯಾಮಿಲಿ ಅಲ್ವಾ ಅಂತ ವಸಂತನ ಪ್ರೆಸಿಡೆಂಟ್ ಮಾಡ್ಬೇಕು ಅನ್ಕೊಂಡಿದ್ದು. ಮನೇಲಿ ಈ ತರ ಅನ್ಎಜುಕೇಟೆಡ್ ಇದ್ದಾಗ ವಸಂತನ್ನ ಪ್ರೆಸಿಡೆಂಟ್ ಮಾಡೋದು ಕರೆಕ್ಟ್ ಅಲ್ಲ ಅಲ್ವಾ? ಕರೆಕ್ಟ್ ಅಲ್ಲ ಅಂತಾನೆ ಅನಿಸ್ತದೆ. ಆದ್ರೆ ಈಗಾಗ್ಲೇ ಕಮಿಟ್ ಆಗಿದೀವಲ್ಲ ನೀನೇ ಪ್ರೆಸಿಡೆಂಟ್ ಅಂತ. ಸರಿ ಬಿಡು, ಏನಾದ್ರೂ ಹೇಳಿ ಸದ್ಯಕ್ಕೆ ತಪ್ಪಿಸ್ಕೊಳ್ಳೋಣ. ಓಕೆ ವಸಂತ, ನಾವಿನ್ ಹೊರಡ್ತೀವಿ. ನಮ್ ಕ್ಲಬ್ ಮೆಂಬರ್ಸ್ ಎಲ್ಲ ಸೇರಿ ಒಂದ್ಸಲ ಡಿಸ್ಕಸ್ ಮಾಡಿ ಪ್ರೆಸಿಡೆಂಟ್ ಯಾರು ಅನ್ನೋದನ್ನ ಅನೌನ್ಸ್ ಮಾಡೋಣ. ಓಕೆನಾ? ಓಕೆ. ಸಿ ಯು. ಬಾಯ್. ಬಾಯ್. ಓಕೆ. ಅತ್ತೆ ಸಂತೋಷಕ್ಕೋಸ್ಕರ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ಇಂಗ್ಲಿಷ್ ಕಲಿತೀನಿ. ನಿನ್ ಸೊಸೆಗೇನಾದ್ರೂ ಕಿವುಡ ಇಲ್ಲ, ಅರ್ಥ ಆಗಲ್ವಾ? ದಿಸ್ ಇಸ್ ಮೈ ಬರ್ತ್ಡೇ ಗಿಫ್ಟ್. ಒಂದ್ ನಿಮಿಷ. ಏನು ಹಳ್ಳಿ ಸೊಸೆ ಕರೀತಾ ಇದ್ದಾಳೆ? ನಮ್ಮ ಹತ್ರ ಅವಳಿಗೇನ್ ಕೆಲ್ಸನೋ? ಇದು ನಿಮ್ದೇನಾ? ನಿಮ್ಮವರು ತುಂಬಾ ಪ್ರೀತಿಯಿಂದ ಕೊಟ್ಟಿದ್ದು ಅಂದ್ರಲ್ಲ, ಈ ರೀತಿ ಪ್ರೀತಿ ಕಾಣಿಕೆ ಕೈ ತಪ್ಪ ಹೋಯ್ತು ಅಂದ್ರೆ ಆಮೇಲೆ ತುಂಬಾ ನೋವಾಗತ್ತೆ ಅಲ್ವಾ?
ಹುಷಾರಾಗಿಟ್ಕೊಳ್ಳಿ. ಥ್ಯಾಂಕ್ ಯು ಶ್ಯಾಮ, ಥ್ಯಾಂಕ್ ಯು ವೆರಿ ಮಚ್. ನಿನ್ನಂಥ ಹಳ್ಳಿ ಹುಡುಗಿನ ವಸಂತ ಸೊಸೆಯಾಗಿ ಯಾಕೆ ಮಾಡ್ಕೊಂಡ್ಲು ಅಂತ ಒಳಗಡೆ ನಾವೆಲ್ಲ ತಪ್ಪಾಗಿ ಮಾತಾಡ್ಬಿಟ್ವಿ ಅಲ್ವಾ?